ಶ್ರೀ ಚಳ್ಳಕೆರಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಾರ್ಚ್ 16 ಜಾತ್ರೆಯ ಸಲುವಾಗಿ ಇದೇ ಮಾರ್ಚ್ 14ರಂದು ಸಿಡಿ ಉತ್ಸವ ಇರುವ ಪ್ರಯುಕ್ತ ಚಳ್ಳಕೆರೆ ನಗರದ NH 150A ರಸ್ತೆಯ ಮಾರ್ಗ ಬದಲಾವಣೆ ಮಾಡಲಾಗಿದೆ. ವಾಹನ ಸವಾರರು ಸಾರ್ವಜನಿಕರು ಸಹಕರಿಸಬೇಕು ಎಂದು ತಹಸೀಲ್ದಾರ್ ರೆಹಾನ್ ಪಾಷಾ ಹೇಳಿದರು. ಅವರು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಚಳ್ಳಕೆರೆ ನಗರದಲ್ಲಿ ಮಾರ್ಚ್ 11ರಿಂದ 16ರವರೆಗೆ ಶ್ರೀ ಚಳ್ಳಕೆರಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಮಾರ್ಚ್ 14ರಂದು ಬೆಳಗ್ಗೆ 11 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೂ ಚಳ್ಳಕೆರೆಯಮ್ಮ ದೇವಸ್ಥಾನದಿಂದ ಬಸವೇಶ್ವರ ಸರ್ಕಲ್ವರೆಗೂ ಸಿಡಿ ಉತ್ಸವ ಮೆರವಣಿಗೆ ನಡೆಯಲಿದ್ದು, ಈ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಜಾತ್ರೆಯಲ್ಲಿ ಪಾಲ್ಗೊಳ್ಳುವುದರಿಂದ ಚಳ್ಳಕೆರೆ ನಗರದ NH 150A ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗಲಿದೆ ಎಂದು ತಿಳಿಸಿದ್ದಾರೆ. ಮೌನೇಶ ಆಚಾರ್, NKS TV4 ನ್ಯೂಸ್, ಚಳ್ಳಕೆರೆ. ಜಾತ್ರೆ ಸಲುವಾಗಿ NH 150A ರಸ್ತೆ ಮಾರ್ಗ ಬದಲಾವಣೆ ಮಾಡಲು ಚಳ್ಳಕೆರಮ್ಮ ದೇವಿ ಜಾತ್ರೆ 14/3/2004 11 ಗಂಟೆಗೆ ಸಿಡಿ ಉತ್ಸವ, ಸಂಜೆ 7 ಗಂಟೆವರೆಗೂ ಚಳ್ಳಕೆರಮ್ಮ ದೇವಸ್ಥಾನ ಬಸವೇಶ್ವರ ಸರ್ಕಲ್ವರೆಗೂ ಸಿಡಿ ಉತ್ಸವ ಮೆರವಣಿಗೆ ನಡೆಯಲಿದ್ದು, ಸದರಿ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಜಾತ್ರೆಯಲ್ಲಿ ಪಾಲ್ಗೊಳ್ಳುವುದರಿಂದ ಚಳ್ಳಕೆರೆ ನಗರದಿಂದ NH 150A ರಸ್ತೆ ಟ್ರಾಫಿಕ್ ಸಮಸ್ಯೆ ಆಗೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುವ ಸಂಭವ ಇರೋ ಕಾರಣ ಬಳ್ಳಾರಿ ಕಡೆಯಿಂದ ಬೆಂಗಳೂರು ಕಡೆ ಹೋಗುವ ಭಾರಿ ವಾಹನಗಳು ಚಿತ್ರದುರ್ಗದ ಮೂಲಕ ಹಾದು ಹೋಗಬೇಕು. ಇತರೆ ಲಘು ವಾಹನಗಳು ದುಗ್ಗವಾರ ರಸ್ತೆ ಮೂಲಕ ಪಾವಗಡ ರಸ್ತೆಗೆ ಬಂದು ಅಲ್ಲಿಂದ ಉಪ್ಪಾರೆಡ್ಡಿ ಗೇಟ್ ಮೂಲಕ ನಗರಂಗೆರೆ ತಲುಪಿ ಅಲ್ಲಿಂದ NH 150A ರಸ್ತೆಗೆ ಹೋಗಬೇಕು. ಬಳ್ಳಾರಿಯಿಂದ ಚಿತ್ರದುರ್ಗಕ್ಕೆ ಹೋಗೋ ವಾಹನಗಳು ಬೈಪಾಸ್ ರಸ್ತೆ ಮೂಲಕ ಚಿತ್ರದುರ್ಗ ರಸ್ತೆಗೆ, ಆಮೇಲೆ ಚಿತ್ರದುರ್ಗ ನಗರದಿಂದ ಬಳ್ಳಾರಿ ಕಡೆ ಹೋಗೋವು ಚಳ್ಳಕೆರೆ ಟೌನ್ ಬೈಪಾಸ್ ಮೂಲಕ ನಾಯಕನಹಟ್ಟಿ ರಸ್ತೆ ಮೂಲಕ ಹೋಗಬೇಕು. ಪಾವಗಡೆ ಕಡೆಯಿಂದ ಬೆಂಗಳೂರು ಕಡೆ ಹೋಗುವ ವಾಹನಗಳು ಉಪ್ಪಾರೆಡ್ಡಿ ಗೇಟ್ನಿಂದ ಕೆಂಚನಹಳ್ಳಿ ಮೂಲಕ ಬಳ್ಳಾರಿ ಕಡೆಗೆ ಹೋಗುವ ವಾಹನಗಳು ಬೊಮ್ಮಸಮುದ್ರ ರಸ್ತೆ ಮತ್ತು ದುಗ್ಗಾವರ ರಸ್ತೆ ಮೂಲಕ NH 150A ರಸ್ತೆಯಲ್ಲಿ ಹಾದು ಹೋಗಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಂಡಿದ್ದೀವಿ. ಎಲ್ಲರೂ ಇದನ್ನು ಪಾಲಿಸಬೇಕು ಅಂತ ಕೇಳ್ಕೊಳ್ತೀವಿ. ಒಂದು ದಿವಸದ ಮಟ್ಟಿಗೆ ಮಾತ್ರ ತಾನೆ ಸರ್? ಇದೆಲ್ಲ